ಬೆಳ್ತಂಗಡಿ ಎಸ್ಐಟಿ ಕಚೇರಿ ಹತ್ರ ದಿಢೀರ್ ಅಂತ ಹೇಳಿ ಮಹತ್ವದ ಬೆಳವಣಿಗೆ ಆಗಿ ಹೋಗಿದೆ. ಎಸ್ಐಟಿ ಕಚೇರಿಗೆ ಬಂದು ವಾಪಸ್ ತೆರಳಿದ್ದಾರೆ ಸೌಜನ್ಯ ತಾಯಿ. ಕಾರಿನಿಂದ ಇಳಿಯದೆ ವಾಪಸ್ ತೆರಳಿದ್ರು ಸೌಜನ್ಯ ತಾಯಿ. ಬೆಳ್ತಂಗಡಿಯ ಎಸ್ಐಟಿ ಕಚೇರಿ ಹತ್ರ ದಿಢೀರ್ ಅಂತ ಹೇಳಿ ಡೆವಲಪ್ಮೆಂಟ್ಗಳಾಗೋಗಿದೆ. ಎಸ್ಐಟಿ ಆಫೀಸ್ ತನಕ ಬಂದು ಸೌಜನ್ಯ ಅವರ ತಾಯಿ ಕುಸುಮಾವತಿ ಅವರು ಕಾರಿಂದ ಕೆಳಗಿಳಿದೆ ಹಂಗೆ ವಾಪಸ್ ಹೋದ್ರು. ಎಸ್ಐಟಿ ಕಚೇರಿಗೆ ದೂರು ನೀಡೋದಕ್ಕೆ ಕುಸುಮಾವತಿ ಬಂದಿದ್ರು. ದೂರನ್ನು ಕೊಡದೆ ಸೌಜನ್ಯ ತಾಯಿ ಕುಸುಮಾವತಿ ವಾಪಸ್ ಆಗಿದ್ದಾರೆ. ತೀವ್ರ ಕುತೂಹಲ ಮೂಡಿಸಿದೆ ಸೌಜನ್ಯ ಅವರ ತಾಯಿಯ ನಡೆ. ದೂರ್ ಕೊಡಕ್ಕೆ ಅಂತ ಬಂದವರು ದೂರ್ ಕೊಟ್ಬಿಟ್ಟು ಹೋಗ್ಬೇಕಾಗಿತ್ತು. ಯಾಕೆ ದೂರ್ ಕೊಡದೆ ಕಾರಿಂದ ಕೆಳಗೂ ಇಳಿದೆ ಹಂಗೆ ವಾಪಸ್ ಹೋದ್ರು? ಮತ್ತೆ ಎಸ್ಐಟಿ ಕಚೇರಿ ಹತ್ರ ಬಂದಿದ್ದಾದ್ರು ಏನಕ್ಕೆ? ಸಂದರ್ಶನ ಒಂದರಲ್ಲಿ ನೋಡಿ, ಏನಕ್ಕೆ ಬಂದಿದ್ರು, ಏನಕ್ಕೆ ಹೋದ್ರು? ದೂರ್ ಕೊಡಕ್ಕೆ ಅಂತ ಬಂದ ಮೇಲೆ ದೂರ್ ಕೊಟ್ಬಿಟ್ಟು ಹೋಗ್ಬೇಕಾಗಿತ್ತಲ್ವಾ? ಹಲವಾರು ರೀತಿಯ ಅನುಮಾನಗಳು ಸೌಜನ್ಯ ಅವರ ತಾಯಿಯ ನಡೆಯಿಂದ ಗೊತ್ತಾಗ್ತಾ ಇದೆ. ದೂರ್ ಕೊಡದೆ ಕುಸುಮಾವತಿ ಹಾಗೆ ವಾಪಸ್ ಹೋಗಿದ್ದಾರೆ. ಕಾರಲ್ಲಿ ಬಂದು ಕಾರಲ್ಲಿ ಹಂಗೆ ವಾಪಸ್ ಹೋಗಿದ್ದಾರೆ. ಎಸ್ಐಟಿ ಕಚೇರಿ ಹತ್ರ ಇಳಿದೂ ಇಲ್ಲ. ಇನ್ನು ಸಂದರ್ಶನ ಒಂದರಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಮಾತನಾಡಿದ್ರು. ಏನ್ ಹೇಳಿದ್ರು ಬನ್ನಿ ನೋಡ್ಕೊಂಡ್ ಬರೋಣ. ಸೌಜನ್ಯ ಪ್ರಕರಣಗಳನ್ನ ಖುದ್ದಾಗಿ ನಾನು ನೋಡಿದ್ದೇನೆ. ರವಿ ಪೂಜಾರಿ ಅಂತ ಇದ್ದ, ಅವ್ರ ರೇಪ್ ಮಾಡುವಾಗ ಅವನು ನೋಡಿದ್ದಾನೆ. ಅವನನ್ನು ಕೊಲೆ ಮಾಡಿಬಿಟ್ರು. ಕೊಲೆ ಸಾಯುವ ಮುಂಚೆ ನಮ್ಮ ಹತ್ರ ಹೇಳಿದ್ದಾನೆ. ರವಿ ಪೂಜಾರಿ ನಿಮ್ಮ ಹತ್ರ ಏನ್ ಹೇಳಿದ್ದ? ರವಿ ಪೂಜಾರಿ ಸೌಜನ್ಯ ಕೇಸ್ ನಲ್ಲಿ ಒಬ್ಬ ವಿಟ್ನೆಸ್ ಕೂಡ. ಹೌದು, ಅವನು ಚಿಕ್ಕದನಿಗಳು ರೇಪ್ ಮಾಡಿ ಅವ್ರ ಮಗ ಅವರೆಲ್ಲ ರೇಪ್ ಮಾಡಿ ಹಾಕಿದ್ದಾರೆ, ನಿನ್ಗೆ ವಿಷಯ ಗೊತ್ತಿಲ್ಲ ಮಾರೆ ಅಂತ ಹೇಳಿ ಅವ್ನು ಹೇಳ್ಬಿಟ್ಟು ಸತ್ತೋದ. ಆತರ ಹೇಳ್ತಾ ಇದ್ದ, ಅದು ಅವ್ರ ಕಿವಿಗ್ ಬಿತ್ತು. ಅದಕ್ಕೆ ಅವನಿಗೆ ಕರೆದು 20,000 ದುಡ್ಡೆಲ್ಲ ಕೊಟ್ರಂತೆ. ದುಡ್ಡೆಲ್ಲ ತಗೊಂಡು ಅವನು ಸ್ವಲ್ಪ ಎಣ್ಣೆ ಆಗ್ತಾ ಇದ್ದ ಹುಡುಗ. ಹಾಗೆ ಇರ್ಬೇಕಾದ್ರೆ ಅವನನ್ನು ಆಫೀಸಲ್ಲೇ ಕೊಂದ್ಬಿಟ್ರು. ಸೌಜನ್ಯ ಪ್ರಕರಣಗಳನ್ನ ಖುದ್ದಾಗಿ ನಾನು ನೋಡಿದ್ದೇನೆ. ರವಿ ಪೂಜಾರಿ ಅಂತ ಇದ್ದ, ಅವ್ರ ರೇಪ್ ಮಾಡುವಾಗ ಅವನು ನೋಡಿದ್ದಾನೆ. ಅವನನ್ನು ಕೊಲೆ ಮಾಡಿಬಿಟ್ರು. ಕೊಲೆ ಸಾಯುವ ಮುಂಚೆ ನಮ್ಮ ಹತ್ರ ಹೇಳಿದ್ದಾನೆ. ರವಿ ಪೂಜಾರಿ ನಿಮ್ಮ ಹತ್ರ ಏನ್ ಹೇಳಿದ್ದ? ರವಿ ಪೂಜಾರಿ ಸೌಜನ್ಯ ಕೇಸ್ ನಲ್ಲಿ ಒಬ್ಬ ವಿಟ್ನೆಸ್ ಕೂಡ. ಹೌದು, ಅವನು ಚಿಕ್ಕದನಿಗಳು ರೇಪ್ ಮಾಡಿ ಅವ್ರ ಮಗ ಅವರೆಲ್ಲ ರೇಪ್ ಮಾಡಿ ಹಾಕಿದ್ದಾರೆ, ನಿನ್ಗೆ ವಿಷಯ ಗೊತ್ತಿಲ್ಲ ಮಾರೆ ಅಂತ ಹೇಳಿ ಅವ್ನು ಹೇಳ್ಬಿಟ್ಟು ಸತ್ತೋದ. ಆತರ ಹೇಳ್ತಾ ಇದ್ದ, ಅದು ಅವ್ರ ಕಿವಿಗ್ ಬಿತ್ತು. ಅದಕ್ಕೆ ಅವನಿಗೆ ಕರೆದು 20,000 ದುಡ್ಡೆಲ್ಲ ಕೊಟ್ರಂತೆ. ದುಡ್ಡೆಲ್ಲ ತಗೊಂಡು ಅವನು ಸ್ವಲ್ಪ ಎಣ್ಣೆ ಆಗ್ತಾ ಇದ್ದ ಹುಡುಗ. ಹಾಗೆ ಇರ್ಬೇಕಾದ್ರೆ ಅವನನ್ನು ಆಫೀಸಲ್ಲೇ ಕೊಂದ್ಬಿಟ್ರು. ಸೌಜನ್ಯ ಪ್ರಕರಣಗಳನ್ನ ಖುದ್ದಾಗಿ ನಾನು ನೋಡಿದ್ದೇನೆ. ನೋಡಿ, ಈ ಚಿನ್ನಯ್ಯ ಇದಾನಲ್ಲ, ಇವನು ಇಂಟರ್ವ್ಯೂ ನಡೆಸುವಂತ ಸಂದರ್ಭದಲ್ಲಿ ಸೌಜನ್ಯ ತಾಯಿ ಬಗ್ಗೆ ಮಾತಾಡಿದಾನೆ, ಸೌಜನ್ಯ ಪ್ರಕರಣದ ಬಗ್ಗೆ ಮಾತಾಡಿದಾನೆ. ನಾನು ಆ ಸಂದರ್ಭದಲ್ಲಿ ಇದ್ದೆ. ಸೌಜನ್ಯ ಅವ್ರ ತಾಯಿಗೇನೋ ಕರೆದು 20,000 ದುಡ್ಡೇನೋ ಕೊಟ್ಟು ಕಳಿಸಿದ್ರಂತೆ, ಅವ್ರು ತಗೊಂಡು ಹೋಗಿದ್ದಾರೆ ಅಂತೆಲ್ಲ ಹೇಳಿ ಮಾತನಾಡಿದಂಥ ವಿಚಾರದಲ್ಲಿ ಸೌಜನ್ಯ ಅವ್ರ ತಾಯಿ ಇವತ್ತು ಬಂದು ದೂರು ಕೊಡೋದಕ್ಕೆ ಅಂತ ಬಂದಿದ್ರು. ಆದರೆ ದೂರನ್ನ ಕೊಡದೆ ಕುಸುಮಾವತಿ ಅವರು ವಾಪಸ್ ಹೋಗಿದ್ದಾರೆ. ವಾಪಸ್ ಹೋಗಿರೋದ್ರ ಬಗ್ಗೆ ಸಾಕಷ್ಟು ಅನುಮಾನಗಳಿದಾವೆ. ನಮ್ಮ ಪ್ರತಿನಿಧಿ ರೂಪೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಈ ಧರ್ಮಸ್ಥಳ ಪ್ರಕರಣ ನೋಡಿ, ಇದು ಒಂದು ಪ್ರಕರಣವಾಗಿ ನಿಂತ್ಕೊಂಡಿಲ್ಲ, ಹಲವಾರು ಪ್ರಕರಣಗಳಿದಾವೆ ಇದರಲ್ಲಿ. ಇವಾಗ ಸೌಜನ್ಯ ಅವರ ತಾಯಿ ಕುಸುಮಾವತಿ ಅವರು ಎಸ್ಐಟಿ ಆಫೀಸ್ ಹತ್ರ ಬಂದು ವಾಪಸ್ ಹೊಟ್ಟೋಗ್ತಾರೆ. ದೂರ್ ಕೊಡೋದಕ್ಕೆ ಅಂತ ಬಂದು ಕಾರಿಂದ ಕೆಳಗೂ ಇಳಿದೆ ವಾಪಸ್ ಹೋಗ್ತಾರೆ. ಏನಕ್ಕೆ ವಾಪಸ್ ಹೋದ್ರು? ಅವ್ರ ಉದ್ದೇಶ ಏನಾಗಿತ್ತು? ಸಾಕಷ್ಟು ಅನುಮಾನಗಳು ಮೂಡ್ತಾ ಇದೆ ರೂಪೇಶ್. ನಿಜ ಸಿಂಧೂರ್ ಯಾಕಂತೇಳಿ SIT ಒಂದು ಪ್ರಕರಣವಾಗಿಲ್ಲ. ಯಾಕಂತ ಹೇಳಿದ್ರೆ ಮೊದಲು ಬುರುಡೆ ಒಂದು ಆರಂಭ ಆಗೋದೆ ಬುರುಡೆಯಿಂದ ಆರಂಭವಾಗಿ ಇಲ್ಲಿವರೆಗೂ ಕೂಡ. ಯಾಕಂತ ಹೇಳಿದ್ರೆ ತಿಮ್ರೋಡಿ ಮನೆಯ ವಶಕ್ಕೆ ತಿಮ್ರೋಡಿ ಅವ್ರನ್ನ ವಶಕ್ಕೆ ಪಡ್ಕೊಳ್ಳೋದಿರ್ಲಿ, ಅಥವಾ ಇದೀಗ ಬೇರೆ ಬೇರೆ ಪ್ರಕರಣದ ಸಂಬಂಧಪಟ್ಟ ಬಂದು ನಿಂತಿದೆ. ಹೀಗಾಗಿ ಮತ್ತೊಂದಿಷ್ಟು ಕ್ಷಣಕ್ಕೊಂದು ಬೆಳವಣಿಗೆಗಳಾಗ್ತಾ ಇದೆ, ಕ್ಷಣಕ್ಕೊಂದು ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಇದೇ ರೀತಿಯಾಗಿ ಇವತ್ತು ಕುಸುಮಾವತಿಯವರು ಇಲ್ಲಿ ಬೆಳ್ತಂಗಡಿ SIT ಕಚೇರಿಗೆ ಬಂದಿದ್ರು. SIT ಕಚೇರಿಗೆ ಯಾಕೆ ಬಂದ್ರೂ ಗೊತ್ತಿಲ್ಲ. ಒಟ್ಟಾರಾಗಿ ಬಂದು ಕಾರಿಂದ ಇಳಿಯೋದಿಲ್ಲ, ಕಾರಲ್ಲಿ ಬರ್ತಾರೆ. ಅದಾದ ಬಳಿಕ ಒಂದೇನೋ ಕರೆ ಬರುತ್ತೋ ಗೊತ್ತಿಲ್ಲ, ವಾಪಸ್ ಹೋಗ್ತಾರೆ. ಯಾಕೆ ಬಂದ್ರು, ಯಾಕೆ ಹೋದ್ರು ಅನ್ನೋದೇ ಕುತೂಹಲ. ಯಾಕಂದ್ರೆ ಬಂದಿದ್ರು ಯಾಕೆ ಬಂದ್ರು ಅಂತ ಹೇಳಿ ದೂರು ಕೊಡ್ಲಿಕ್ಕೆ ಬಂದ್ರ, ಅಥವಾ ಇವ್ರನ್ನ ಏನಾದ್ರು ಸ್ಪಷ್ಟನೆ ಕೇಳಿ, ವಿಚಾರಣೆ ಕೇಳಿ, ಹೇಳಿಕೆ ಕೇಳಿ ಏನಾದ್ರು ಅವ್ರನ್ನ ಕರೆದಿರಬಹುದು ಅನ್ನೋಂಥ ಕುತೂಹಲಗಳೆಲ್ಲವೂ ಕೂಡ ಆಗುತ್ತೆ. ಯಾಕಂತೇಳಿ ಚಿನ್ನಯ್ಯ ಹಲವಾರು ವಿಚಾರಗಳನ್ನ, ಒಂದೆರಡು ವಿಚಾರ ಅಲ್ಲ, ಹಲವಾರು ವಿಚಾರಗಳನ್ನ ಬಾಯಿ ಬಿಟ್ಟಿದ್ದಾನೆ, ಬಯಲಿಗೆ ತಂದಿದ್ದಾನೆ ಅನ್ನೋ ವಿಚಾರಗಳು ಬರ್ತಾ ಇದೆ. ಹೀಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಸುಮಾವತಿ ಕೂಡ ನೋಟಿಸ್ ಅನ್ನು ಕೊಟ್ಟಿರಬಹುದಾ ಅಂತೇಳಿ ಒಂದು ಪ್ರಶ್ನೆಗಳು ಬರ್ತಾ ಇದೆ. ಅದೇ ರೀತಿ ಕುಸುಮಾವತಿಯವರು ಒಂದು ದೂರು ಕೊಡ್ಲಿಕ್ಕೆ ಬಂದಿದ್ರು ಅನ್ನೋ ವಿಚಾರ, ಅದಾದ ಬಳಿಕ ದೂರು ಕೊಡ್ಲಿಕ್ಕೆ ಬಂದಿದ್ದಾದ್ರೆ ಯಾರ ವಿರುದ್ಧ ಅನ್ನೋ ಪ್ರಶ್ನೆಗಳು ಸಹಜವಾಗಿ ಬರುತ್ತೆ. ಅದೇ ರೀತಿಯಾಗಿ ಯಾಕೆ ವಾಪಸ್ ಕೊಡಬೇಕಿತ್ತಲ್ಲ, ಯಾಕೆ ಕೊಟ್ಟಿಲ್ಲ ಅನ್ನೋಂಥದ್ದು ಸಹಜವಾಗಿ ಬರುತ್ತೆ. ಈಗ ಸದ್ಯಕ್ಕಿರ್ತಕ್ಕಂಥ ಪ್ರಶ್ನೆಗಳಂತಾರೆ SIT ಅಧಿಕಾರಿ ಅದೇ ಗೊಂದಲ. ಕುಸುಮಾವತಿ ಅವ್ರು ಬಂದ್ರು, ಒಳಗೆ ಬರಬೇಕಿತ್ತು ಅಂತ ಹೇಳಿ, ಆದ್ರೆ ಬಂದಿಲ್ಲ. ಯಾಕೆ ಬಂದಿಲ್ಲ ಅನ್ನೋದೇ ಪ್ರಶ್ನೆಗಳು
ಅನುಮಾನಗಳು ಮೂಡಿರ್ತಕ್ಕಂಥದ್ದು. ಅದೇ ರೀತಿ ಪ್ರಕರಣ ಸಂಬಂಧಪಟ್ಟಂತೆ ಹಲವಾರು ದೂರುಗಳು, ಯಾಕಂತ ಹೇಳಿದ್ರೆ ಈಗ SIT ಕಚೇರಿ ಮುಂದೆ SIT ಒಂದೇ ದೂರನ್ನ ಅನ್ವಯ ಕೆಲಸವನ್ನ ಮಾಡ್ತಾ ಇಲ್ಲ ಅಥವಾ ತನಿಖೆ ನಡೆಸ್ತಾ ಇಲ್ಲ, ಹಲವಾರು ದೂರುಗಳು ಕೂಡ ಸೇರ್ಕೊಂಡಿದೆ, ಹಲವಾರು ದೂರುಗಳ ಅನ್ವಯ ತನಿಖೆಯನ್ನ ಮಾಡ್ತಾ ಇದೆ. ಆದ್ರೆ ಕುಸುಮಾವತಿ ಅವರು ಬಂದು ಯಾಕೆ ವಾಪಸ್ ಹೋದ್ರು ಅನ್ನೋದೇ ಈಗ ಕುತೂಹಲಕಾರಿ ವಿಚಾರ ಆಗಿದೆ. ರೂಪೇಶ್, ಪ್ಲೀಸ್ ಬಿ ಆನ್ ಹೋಲ್ಡ್. ನಾನು ಮತ್ತೆ ನಿಮ್ಮನ್ನ ಸಂಪರ್ಕಕ್ಕೆ ತೆಗೆದುಕೊಳ್ತೀನಿ. ಇನ್ನು ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣ, ಚಿನ್ನಯ್ಯ ಕೇಸ್ನ ಮಾಹಿತಿಯನ್ನ ನೀಡದಂತೆ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಚಿನ್ನಯ್ಯನಿಗೆ ಸಂಬಂಧಪಟ್ಟಂತಹ ಪ್ರಕರಣದ ಮಾಹಿತಿಯನ್ನ ನೀಡದಂತೆ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಲಾಗಿದೆ. ವಿಚಾರಣಾ ನ್ಯಾಯಾಲಯಕ್ಕೆ ವಿಶೇಷ ತನಿಖಾ ತಂಡ ಅರ್ಜಿ ಸಲ್ಲಿಸಿದೆ. FIR ಇರಲಿ, ಪ್ರಕರಣ ಸೇರ್ಪಡೆ ಇರಲಿ, ಇತರೆ ಮಾಹಿತಿಯನ್ನ ದಯಮಾಡಿ ಗೌಪ್ಯವಾಗಿಡಬೇಕು ಅಂತ ಮನವಿ ಮಾಡಿಕೊಳ್ಳಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ಕೋರ್ಟ್ಗೆ SIT ಅರ್ಜಿಯನ್ನ ಸಲ್ಲಿಸಿದೆ. 39/2025 ಕೇಸ್ನ ಮಾಹಿತಿಯನ್ನ ಗೌಪ್ಯವಾಗಿರಿಸುವಂತೆ SIT ಮನವಿ ಮಾಡಿಕೊಂಡಿದೆ. ಎಸ್, ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರೂಪೇಶ್ ಇದ್ದಾರೆ, ಮಾಹಿತಿ ನೀಡ್ತಾರೆ. ರೂಪೇಶ್, ಈ ಚಿನ್ನಯ್ಯನ ಪ್ರಕರಣ ಏನಿದೆ ಇದನ್ನ ಬಹಳ ಗೌಪ್ಯವಾಗಿಡಬೇಕು ಅಂತ SIT ಅಧಿಕಾರಿಗಳು ನಿರ್ಧಾರ ಮಾಡಿದಂತೆ ಕಾಣಿಸ್ತಾ ಇದೆ. ಬೆಳ್ತಂಗಡಿಯ ವಿಚಾರಣಾ ನ್ಯಾಯಾಲಯಕ್ಕೆ ಇದರ ಅರ್ಜಿಯನ್ನ ಕೂಡ ಸಲ್ಲಿಸಿದ್ದಾರೆ. 39/2025 ಈ ಕೇಸ್ ನಂಬರ್ ಏನಿದೆ ಇದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಅನ್ನ ದಯವಿಟ್ಟು ಗೌಪ್ಯತೆಯಿಂದ ಕಾಪಾಡ್ಕೊಳ್ಬೇಕು ಅಂತ ಮನವಿ ಸಲ್ಲಿಸಿದ್ದಾರೆ. ರೂಪೇಶ್, ನಿಜ, ಯಾಕಂದ್ರೆ ಚಿನ್ನಯ್ಯ ಪ್ರಕರಣ ಸಾಕಷ್ಟು ಮಹತ್ವದ ಪ್ರಕರಣ. ಯಾಕಂತ ಹೇಳಿದ್ರೆ ಇತರ ವಿರುದ್ಧ ದಾಖಲಾದಂತ ಒಂದು ದೂರಿನ ಅನ್ವಯ ಸಾಕಷ್ಟು ವಿಚಾರಗಳಿದೆ. ಯಾಕಂತ ಹೇಳಿ ಧರ್ಮಸ್ಥಳ ವಿರುದ್ಧವಾಗಿ ದೊಡ್ಡ ಮಟ್ಟಕ್ಕೆ ಷಡ್ಯಂತ್ರ ನಡೆಸ್ತಾ ಇತ್ತು ಅಂತ ಒಂದು ಕಡೆ ಇದೆ. ಅದೇ ರೀತಿಯಾಗಿ ಧರ್ಮಸ್ಥಳದಲ್ಲಿ ನೂರಾರು ಹೆಣಗಳನ್ನ ಶವಗಳನ್ನ ಹೂತಲಾಗಿದೆ ಅನ್ನುವಂತ ವಿಚಾರವನ್ನು ಆತ ಮೊದಲು ಹೇಳ್ಕೊಂಡಿದ್ದು, ದೂರನ್ನು ಕೊಟ್ಟಿದ್ದೆ. ಈ ಪ್ರಕರಣ ಸಂಬಂಧಪಟ್ಟಂತೆ ಅಪಪ್ರಚಾರ ಮಾಡಲಾಗ್ತಾ ಇದೆ, ತಲೆಬುಡೆ ತಂದಿದ್ದು ಈ ರೀತಿಯಾಗಿ ಕಾನೂನು ಬಾಹಿರ ಅಂತೇಳಿ, ಅದೇ ರೀತಿ ಷಡ್ಯಂತ್ರ ಆಗಿದೆ, ದೊಡ್ಡ ಮಟ್ಟಕ್ಕೆ ದೂರ ದಾಖಲಾಗಿತ್ತು. ಹೀಗಾಗಿ ಈ ದೂರನ್ನ, ಯಾಕಂತ ಹೇಳಿದ್ರೆ ಈಗ ಒಂದು ದೂರ ದಾಖಲಾಗಿದೆ ಅಂತ ಹೇಳಿದ್ರೆ ಅದು ಸಂಬಂಧಪಟ್ಟ FIR ಕಾಪಿ ಇರಬಹುದು ಅಥವಾ ಪ್ರಕರಣದ ಡೀಟೇಲ್ಸ್ ಎಲ್ಲವೂ ಕೂಡ ತೆರೆದ ಕೋರ್ಟ್ ನಲ್ಲಿ ಓದಲಾಗುತ್ತೆ. ಅದೇ ರೀತಿಯಾಗಿ ವೆಬ್ಸೈಟ್ ನಲ್ಲಿ ಕೂಡ ಸಿಗುತ್ತೆ. FIR ಎಲ್ಲಾದ್ರೂ ಸಿಕ್ತು ಅಂತ ಹೇಳಿದ್ರೆ ಅಲ್ಲಿ ಪ್ರಕರಣದ ಡೀಟೇಲ್ಸ್ ಪೂರ್ತಿ ಗೊತ್ತಾಗುತ್ತೆ. ಇದು ತನಿಖೆಗೆ ಅಡ್ಡಿ ಆಗಬಹುದು ಅನ್ನುವಂತ ಆತಂಕ SIT ಗಿದೆ ಅಂತ ಅಲ್ಲಿ ಕಾಣಿಸುತ್ತೆ. ಹೀಗಾಗಿ ಬೆಳ್ತಂಗಡಿ ಕೋರ್ಟ್ಗೆ ಒಂದು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಪ್ರಕರಣ ಒಂದು FIR, ಅದಾದ ಬಳಿಕ ಪ್ರಕರಣದ ಮಾಹಿತಿ, ಅದಾದ ಬಳಿಕ ತನಿಖೆಯ ಪ್ರಗತಿ. ಯಾಕೆ ತನಿಖೆಯ ಪ್ರಗತಿ ಅಂತ ಹೇಳಿದ್ರೆ ತನಿಖೆ ಏನೇನಾಗ್ತಾ ಇದೆ ಅಂತ ಎಲ್ಲವೂ ಕೂಡ ಕೋರ್ಟ್ಗೆ ಸಲ್ಲಿಸಬೇಕಾಗುತ್ತೆ. ಇದೆಲ್ಲವೂ ಕೂಡ ಎಲ್ಲೂ ಕೂಡ ಹೊರಗಡೆ ಹೋಗಬಾರದು, ಈ ನಿಟ್ಟಿನಲ್ಲಿ ಗೌಪ್ಯತೆಯನ್ನ ಕಾಪಾಡಬೇಕು ಅಂತ ಹೇಳಿ ಕೋರ್ಟ್ಗೆ ಮನವಿ ಮಾಡಿಕೊಂಡಿದೆ. ಅದೇ ರೀತಿಯಾಗಿ FIR ಕೂಡ ಆನ್ಲೈನ್ ಅಲ್ಲಿ ಶೋ ಆಗಬಾರದಂತೆ ಆ ರೀತಿಯಾಗಿ ಮಾಡಿ ಅಂತ ಹೇಳಿ ಕೋರ್ಟ್ ಮುಂದೆ ಮನವರಿಕೆ ಮಾಡಿಕೊಂಡಿದೆ. ಥ್ಯಾಂಕ್ ಯು ರೂಪೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.